ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತೆ, ಅದು ಅವರೇ. ಎಷ್ಟೋ ತರಲೆಗಳನ್ನ ನೋಡಿರೋ ತಲೆಮಾರು, ನಿನ್ ತಲವಾರಿಗೆ ಎದುರ್ತೀನ. ಎಲ್ಲೋ ಅವರು ಸ್ವಂತದ ಅಂತ ಒಂದು ಲೈನ್ ಅನ್ನು ಹೇಳ್ಕೊಬೇಕು ಆಸೆ ಇತ್ತು. ಸೊ ಮಗನ ಮೂಲಕ ಪ್ರಪಂಚಕ್ಕೆ ಏನೋ ಹೇಳ್ಬೇಕಿತ್ತು, ಅವರು ಹೇಳ್ಬಿಟ್ರು. ಸೊ ಪಾಪ ಅವರು ಮಗ ಡೈಲಾಗ್ ಅನ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸಮರ್ಥಿತ ಅದು ಡೈಲಾಗ್ ಅಲ್ಲ, ಅವರ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಹೇಳ್ಬೇಕಿತ್ತು, ಇಂಡೈರೆಕ್ಟ್ ಆಗಿ ತಲುಪಿಸಿದಾರೆ, ನಮಗೆ ತಲುಪಿಸ್ತಾರೆ. ಬಟ್ ಒಬ್ಬ ಆ ಶಟ್ಲ್ ಇಂದ ನೋಡ್ಕೊಂಬಂದಿರೋ ಒಂದು ಇಂದರ್ಜಿತ್, ಆಮೇಲೆ ನನ್ನೊಟ್ಟಿಗೆ ಸಿನಿಮಾ ಮಾಡಿ ಕೆಲಸ ಮಾಡಿರೋ ಇಂದರ್ಜಿತ್. ಐ ಆಮ್ ವೆರಿ ಹ್ಯಾಪಿ ಟು ಸಿ ಫಾದರ್ ಇಂದರ್ಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ. ನಾನು ಇವತ್ತಂತ ಹೇಳ್ತಾ ಇಲ್ಲ, ಸುಮಾರು ವರ್ಷಗಳಿಂದ ದ ವೇ ಈಸ್ ಬೀನ್ ನಮ್ಮ ಮನೆಗೆ ಬರೋರು, ಪದೇ 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 ಅವ್ರ ಮಗನ ಫೋಟೋ ತೋರಿಸೋದು, ಅವ್ರದ್ದು ಯಾವುದೋ ವಿಡಿಯೋ ತೋರಿಸೋದು. ಸಿ ಬಿಕಾಸ್ ಐ ಆಮ್ ಅ ಫಾದರ್ ಮೈ ಸೆಲ್ಫ್. ಆ ಖುಷಿ ಇದೆಯಲ್ಲ, ಈ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮೆಲ್ಲರ್ಕಿನ್ನ ಇವತ್ತು ಆ ಟ್ರೇಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರಲಿ, ಒಪಿನಿಯನ್ ಏನೇ ಇರಲಿ, ಇವರಿಬ್ಬರಿಗಾಗೋಷ್ಟು ಖುಷಿ ಇವತ್ತು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ. ಸೊ ವಿಶ್ ಯು ಇಂದರ್ಜಿತ್ ಆಲ್ ದ ವೆರಿ ಬೆಸ್ಟ್ ಟು ಯು ಸ್ಪೆಷಲಿ. ಆ್ಯಂಡ್ ಐ ನೋ Samarjit's success is just not his success, it is your success and your success, man. So I just wish nothing but the best. And ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನನ್ನ ಒಂದು ನಮಸ್ತೆಯನ್ನು ಹೇಳ್ತಾ, ಸಾನಿಯಾ, ಆಲ್ ದಿ ಬೆಸ್ಟ್ ಟು ಯು. ಆಲ್ ದಿ ಬೆಸ್ಟ್ ಟು ಯು, ಮ್ಯಾಮ್. ಆ್ಯಂಡ್ ಪ್ರಿಯಾಂಕ ಅವರೇ, ನಿಮ್ಮ ಕನ್ನಡ ಇವತ್ತಿಗೆ ಬಂದ್ಬಿಟ್ಟಾರೆ. Thank you all, and of course that is lovely. Thank you so much for the gesture.